ಸ್ಥಳ ಮಹಿಮೆ ಬಂದು ಇಲ್ಲಿಗೆ ಈ ಮಕ್ಕಳಿಲ್ಲದೆ ಇರೋರಿಗೆ ಇಲ್ಲಿ ಬಂದು ಮೊರೆ ನೀರು ಹಾಕ್ತಕ್ಕಂಥದ್ದು, ಹರಕೆ ಮಾಡತಕ್ಕಂಥದ್ದು, ಆರೋಗ್ಯದಲ್ಲಿ ಸಮಸ್ಯೆ ಇರತಕ್ಕಂಥವ್ರಿಗೆ ಕೂಡ ಇಲ್ಲಿ ಮೊರೆ ನೀರು ಹಾಕ್ತಕ್ಕಂಥದ್ದು, ಅವರೆಲ್ಲ ಮೊರೆ ನೀರು ಹಾಕಿದ ಮೇಲೆ ಅವರಿಗೆ ಒಳ್ಳೇದಾದ ಮೇಲೆ ಬಂದು ಇಲ್ಲಿ ಹೋಳಿಗೆ ತುಪ್ಪ ಆರಾಧನೆ ಅಂತ ಮಾಡಿ ಸ್ವಾಮಿಗೆ ರುದ್ರಾಭಿಷೇಕ ಮಾಡಿಸಿ ಅವರ ಹರಕೆನ ತೀರಿಸ್ಕೊಂಡು ಹೋಗ್ಬೋದು. ನೋಡಿ ಫ್ರೆಂಡ್ಸ್, ಇಲ್ಲಿ ಹಿಂದೆ ಕಾಣಿಸ್ತಿದೆಯಲ್ಲ ಇದೇ ಕೌಚ್ಕಲ್ ಬೆಟ್ಟ. ಈ ಬೆಟ್ಟಕ್ಕೆ ಹೋಗ್ಬೇಕಂದ್ರೆ ಅಲ್ಲೇ ರೋಡೆಲ್ಲ ಎಂಡಾಗೋಯ್ತು. ಇಲ್ಲಿಂದ ಆಫ್ ರೋಡು, ಹೀಗೆ ಮುಂದೆ ಹೋದರೆ ಆಫ್ ರೋಡ್ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಕಷ್ಟ ಆಗುತ್ತೆ. ಹೋಗಿ ನೋಡೋಣ ಹೇಗಿದೆ ಅಂತ, ಬನ್ನಿ. ಕಾರ್ ಹೋಗುತ್ತಾ? ಹೋಗ್ಬೋದಾ? ಜಲ್ಲಿಕಲ್ಲು ಧೈರ್ಯ ಮಾಡಿ ಹೋಗ್ಬೇಕು, ಏನಾಗಲ್ಲ. ಸರಿ 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 ಅಣ್ಣ. ಓ ಜಲ್ಲಿಕಲ್ಲು. ನೋಡಿ ಫ್ರೆಂಡ್ಸ್, ಸ್ವಲ್ಪ ಆಫ್ ರೋಡ್ ಮಾಡಬೇಕಾಗುತ್ತೆ ಈ ಪ್ಲೇಸಲ್ಲಿ. ಸ್ವಲ್ಪ ಆಫ್ ರೋಡ್ ಮಾಡಿ ಮೇಲೆ ಬಂದರೆ ದೇವಸ್ಥಾನ ಕಾಣ್ಸುತ್ತೆ. ಗಿಡ ಮುಟ್ಟಿದ್ರೆ ನೋಡಿ ಕ್ಲೋಸ್ ಆಗುತ್ತೆ. ಇದೇ ಗಿಡ ಮುಟ್ಟಿದರೆ ಮುನಿ ಅಂತ ಕನ್ನಡದಲ್ಲಿ ಕರೀತಾರೆ. ಮುಟ್ಟ ಎಲ್ಲಿದೆ? ಮುಟ್ಟ. ಮುಟ್ದ ಮಗ ಈ ಥರ ಗಿಡ ಎಲ್ಲ ನೋಡಿರಲಿಲ್ಲ, ಇವಾಗ ಬಂದು ಇಲ್ಲಿ ನೋಡ್ತಾನೆ. ನೋಡಿದ್ದಕ್ಕೆ ತುಂಬ ಖುಷಿ. ನೋಡ ಮುಟ್ಟ ಮುಟ್ದ ನೋಡಿ, ಎಲ್ಲ ಒಳಗಡೆ ಆಯ್ತು ನೋಡಿ. ಹಿಂಗೆ ಮುಟ್ಟೆ ಎಲ್ಲ ಒಳಗಡೆ ಆಗುತ್ತೆ. ಇಲ್ಲಿಗೆ ಬರಬೇಕಂದ್ರೆ ನೀವು ದಾಬಾಸ್ಪೇಟೆಯಿಂದ ಲೆಫ್ಟ್ ತೊಗೊಂಡು ಶಿವಗಂಗೆ ರೋಡಿಗೆ ಬಂದರೆ, ಹಾಗೆ ಇನ್ನೊಂದು 5-6 ಕಿಲೋಮೀಟ್ರ್ ಮುಂದೆ ಬಂದರೆ ಮೂಡ್ಲುಪಾಳ್ಯ ಅಂತ ಬರುತ್ತೆ. ಅಲ್ಲಿ ರೈಟ್ ತೊಗೊಂಡು ಸ್ವಲ್ಪ ಒಳಗಡೆ ಬಂದರೆ ಆಫ್ ರೋಡ್ ಇದೆ, ಒಂದು 2 ಕಿಲೋಮೀಟ್ರು. ಆಫ್ ರೋಡ್ ಆದಮೇಲೆ ಸ್ವಲ್ಪ ಬೆಟ್ಟದ ಮೇಲೆ ದೇವಸ್ಥಾನ ಇದೆ. ಈ ಒಳಗಡೆ ಕಾಣಿಸ್ತಿರೋದೆ ಮುನೇಶ್ವರ ಸ್ವಾಮಿ ದೇವಸ್ಥಾನ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಮಾದೇವ್ ಶಾಸ್ತ್ರಿ. ಈ ಸ್ಥಳ ಯಾವುದು, ಸ್ಥಳ ಎಲ್ಲಿದೆ, ಇದ್ರ ಬಗ್ಗೆ ಇದ್ರ ಮಹಿಮೆ ಏನು ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರೆ ಒಳ್ಳೆಯದು. ಈ ಸ್ಥಳ ಬಂದ್ಬಿಟ್ಟು ಕೌಚ್ಕಲ್ ಮುನೇಶ್ವರ ಸ್ವಾಮಿ ಬೆಟ್ಟ. ಕಾಚ್ಕಲ್ ಮುನೇಶ್ವರ ಸ್ವಾಮಿ ಬೆಟ್ಟ ಅಂತ.
ಈ ಬೆಟ್ಟದಲ್ಲಿ ಅಂದರೆ ಇದೆಲ್ಲ ರಿಸರ್ವ್ ಫಾರೆಸ್ಟ್ ಇದೆ. ಫಾರೆಸ್ಟ್ ಜಾಗದಲ್ಲಿ ನಮ್ಮ ದೇವಸ್ಥಾನ ಇರುವಂಥದ್ದು. ಇಲ್ಲಿ ಬಂದು ಇಲ್ಲಿ ಕೌಚ್ಕಲ್ ಮುನೇಶ್ವರ ಸ್ವಾಮಿ ಅಂದರೆ ಈ ಬಂಡೆ ಏನಿದೆ, ಈ ಬಂಡೆ ಲಿಂಗಗಳ ಮೇಲೆ ಕೌಚ್ಕೊಂಡಿರೋದ್ರಿಂದ ಕೌಚ್ಕಲ್ ಮುನೇಶ್ವರ ಸ್ವಾಮಿ ಬೆಟ್ಟ ಅಂತ ಕರೀತಾರೆ. ಸ್ಥಳ ಮಹಿಮೆ ಬಂದು ಇಲ್ಲಿಗೆ ಈ ಮಕ್ಕಳಿಲ್ಲದೆ ಇರೋರಿಗೆ ಇಲ್ಲಿ ಬಂದು ಮೊರೆ ನೀರು ಹಾಕ್ತಕ್ಕಂಥದ್ದು, ಹರಕೆ ಮಾಡತಕ್ಕಂಥದ್ದು, ಆರೋಗ್ಯದಲ್ಲಿ ಸಮಸ್ಯೆ ಇರತಕ್ಕಂಥವ್ರಿಗೆ ಕೂಡ ಇಲ್ಲಿ ಮೊರೆ ನೀರು ಹಾಕ್ತಕ್ಕಂಥದ್ದು, ಅವರೆಲ್ಲ ಮೊರೆ ನೀರು ಹಾಕಿದ ಮೇಲೆ ಅವರಿಗೆ ಒಳ್ಳೇದಾದ ಮೇಲೆ ಬಂದು ಇಲ್ಲಿ ಹೋಳಿಗೆ ತುಪ್ಪ ಆರಾಧನೆ ಅಂತ ಮಾಡಿ ಸ್ವಾಮಿಗೆ ರುದ್ರಾಭಿಷೇಕ ಮಾಡಿಸಿ ಅವರ ಹರಕೆನ ತೀರಿಸ್ಕೊಂಡು ಹೋಗ್ಬೋದು. ಆದ್ದರಿಂದ ಇದನ್ನು ಇಲ್ಲಿ ಸಾಕಷ್ಟು ಜನ ಅದರಲ್ಲೂ ಕೂಡ ಈ ಮಕ್ಕಳು ಇಲ್ಲದೆ ಇರೋವಂಥವ್ರು ಭಾಳಷ್ಟು ಜನ ಇಲ್ಲಿ ಬಂದು ತಮ್ಮ ಹರಕೆಗಳನ್ನ ತೀರಿಸ್ತಾ ಇರ್ತಾರೆ. ಇದರಿಂದ ಭಾಳಷ್ಟು ಜನ ಬಂದ ಮೇಲೆ ಎಲ್ಲರೂ ಕೂಡ ಒಳ್ಳೆಯದಾಗಿದೆ. ಇದು ಎಷ್ಟು ವರ್ಷ ಆಗಿದೆ ಸರ್? ಇದು ರಾಜರ ಆಳ್ವಿಕೆಗಿಂತ ಮುಂಚೆ ಅಂದರೆ ಋಷಿಮುನಿಗಳ ಕಾಲ ಅಂತ ಏನಿತ್ತು, ಆ ಋಷಿಮುನಿಗಳ ಕಾಲದ ದೇವಸ್ಥಾನ ಇದು. ಇಲ್ಲಿ ಮುನೇಶ್ವರ ಅಂತಕ್ಕಂಥ ಮುನಿಗಳು ತಪಸ್ ಮಾಡಿ ಹೋದಂಥ ಜಾಗ ಇದು. ಅದರಿಂದ ಇದನ್ನು ಮುನೇಶ್ವರ ಬೆಟ್ಟ, ಕಾಚ್ಕಲ್ ಮುನೇಶ್ವರ ಸ್ವಾಮಿ ಬೆಟ್ಟ ಅಂತ ಇದೆಲ್ಲ ನಮ್ಮ ದೇವಸ್ಥಾನ ಬಂದ್ಬಿಟ್ಟು ಎಲ್ಲ ಫಾರೆಸ್ಟ್ ಏರಿಯಾದಲ್ಲಿ ಇದೆ. ರಿಸರ್ವ್ ಫಾರೆಸ್ಟ್ ಇದೆ. ಸುಮಾರು 2800 ಎಕರೆಯಷ್ಟು ರಿಸರ್ವ್ ಫಾರೆಸ್ಟ್ ಇದೆ. ಆ ಫಾರೆಸ್ಟ್ ಲಿಮಿಟಲ್ಲಿ ದೇವಸ್ಥಾನ ಇದೆ. ಸರ್, ಈ ದೇವಸ್ಥಾನ ಟೈಮಿಂಗ್ಸ್ ಏನು? ಎಷ್ಟು ಗಂಟೆಗೆ ಓಪನ್ ಆಗುತ್ತೆ? ಎಷ್ಟು ದಿನ ಓಪನ್ ಇರುತ್ತೆ? ಪ್ರತಿ ಸೋಮವಾರ, ಶುಕ್ರವಾರ ಮತ್ತು ಭಾನುವಾರ ಬೆಳಿಗ್ಗೆ 8:30 ಸಂಜೆ 5 ಗಂಟೆವರೆಗೂ ಓಪನ್ ಮಾಡುತ್ತೆ. ಮತ್ತು ಈ ಪ್ಲೇಸಿಗೆ ಬರಬೇಕಂದ್ರೆ ಹೇಗೆ ಬರಬೇಕು ಸರ್? ನೀವು ಈ ಕಡೆಯಿಂದ ನೆಲಮಂಗಲದಿಂದ ಬರೋದಾದರೆ ನೆಲಮಂಗಲ ಗುಡೇಮಾರನಹಳ್ಳಿ ಹ್ಯಾಂಡ್ ಪೋಸ್ಟ್ ಅಂತ ಬರ್ತದೆ. ಅಲ್ಲಿಂದ ಡಾಬಸ್ಪೇಟೆ ಮೇನ್ ರೋಡ್ ಬಂದರೆ ಮೂಡ್ಲುಪಾಳ್ಯ ಅಂತ ಸಿಗುತ್ತೆ. ಮೂಡ್ಲುಪಾಳ್ಯದಲ್ಲಿ ಲೆಫ್ಟ್ ತೊಗೊಂಡ್ರೆ ಸೀದಾ ದೇವಸ್ಥಾನದ ಹತ್ರಕ್ಕೆ ರೋಡ್ ಮಾಡುತ್ತೆ. ಓಕೆ ರಸ್ತೆ. ಸರ್, ನಿಮ್ಮ ಈ ದೇವಸ್ಥಾನದ ಬಗ್ಗೆ, ಇಲ್ಲಿನ ವಿಶೇಷತೆಗಳ ಬಗ್ಗೆ ಹೇಳ್ಕೊಂಡಂತ ಇಲ್ಲಿ ನಮ್ಮ ಅರ್ಚಕರಿಗೆ ತುಂಬ ಧನ್ಯವಾದಗಳು. ಮುನೇಶ್ವರ ಅಂದರೆ ಈಶ್ವರ ಲಿಂಗಗಳಿದ್ದಾವೆ. ಒಂದೇ ಪಾನಿಪೀಠದಲ್ಲಿ 3 ಲಿಂಗಗಳಿವೆ. ಈ ಲಿಂಗಗಳ ವಿಶೇಷತೆ ಏನಪ್ಪ ಅಂದರೆ, ಏನು ಈ ಬೆಟ್ಟ ಆ ಲಿಂಗಗಳ ಮೇಲೆ ಕೌಚ್ಕೊಂಡಿರೋದ್ರಿಂದ ಇದನ್ನು ಕೌಚ್ಕಲ್ ಮುನೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೇಳ್ತಾರೆ. ಈಶ್ವರ ತಾನು ತಪಸ್ಸಿಗೆ ಕೂತಂಥ ಸಮಯದಲ್ಲಿ ಆತನಿಗೆ ಋಷಿಮುನಿಗಳು ಮುನೇಶ್ವರ ಅಂತ ಕರೀತಾರೆ. ಅದೇ ರೀತಿ ಇಲ್ಲೂ ಕೂಡ ಮುನೇಶ್ವರ ಅಂತಕ್ಕಂಥ ಒಬ್ಬ ಮುನಿಗಳು ತಪಸ್ ಮಾಡಿ ಲಿಂಗಗಳನ್ನು ಸ್ಥಾಪನೆ ಮಾಡೋಗಿದ್ದಾರೆ. ಇತಿಹಾಸ ಪ್ರಸಿದ್ಧ ದೇವಸ್ಥಾನ. ಇಲ್ಲಿ ಈ ಸ್ಥಳ ಮಹಿಮೆ ಜಾಸ್ತಿ. ಅಂದರೆ ಇಲ್ಲಿ ಮುನೇಶ್ವರ ಅಂತಕ್ಕಂಥ ಮುನಿಗಳು ತಪಸ್ ಮಾಡಿರೋದ್ರಿಂದ ಅಪೋಕ್ಷೇತ್ರ ಆಗಿರೋದ್ರಿಂದ ಸ್ಥಳ ಮಹಿಮೆ ಜಾಸ್ತಿ ಇದೆ. ಇಲ್ಲಿ ಈ ಜಾಗದಲ್ಲಿ ಮೊರೆ ನೀರು ಹಾಕಿಸ್ಕೊಳ್ತಿರ್ತಕ್ಕಂಥವ್ರಿಗೆ, ಎಲ್ಲರೂ ಮಕ್ಕಳಿಲ್ಲದೆ ಇರೋರಿಗೆ ಮಕ್ಕಳಾಗಿ ಮೊರೆ ನೀರು ಅಂದರೆ ಯಾವ ಥರ? ಇಲ್ಲಿ ದೊಣೆನಲ್ಲಿ ನೀರು ಬರುತ್ತೆ. ಮೇಲ್ಗಡೆ ಬೆಟ್ಟದಿಂದ ನೀರು ಬರುತ್ತೆ. ಅಲ್ಲೇ ಸ್ಟೋರ್ ಆಗಿರುತ್ತೆ. ಅದನ್ನು ತೆಗೆದು ಅವರಿಗೆ 3 ವಾರ, ಪ್ರತಿ ಸೋಮವಾರ 3 ಸೋಮವಾರ ಬರಬೇಕು. ಸೊ 3 ಸೋಮವಾರ ನಂತರ ಮೊರೆ ನೀರು ಹಾಕಿದಾಗ ಅವ್ರ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗಿರುತ್ತೆ. ಸಿದ್ಧಿ ಆದಮೇಲೆ ನೋಡಿ ಈ ಥರ ಬಂದು ಇಲ್ಲಿ ಹುಲ್ಲು ಅಂತೇಳಿ ಹಾಕಿ ಇಲ್ಲಿ ಹೋಳಿಗೆ ತುಪ್ಪ ಆರಾಧನೆ ಅಂತೇಳಿ ಮಾಡಿ ಸ್ವಾಮಿಗೆ ರುದ್ರಾಭಿಷೇಕ ಮಾಡಿ ಎಲ್ರಿಗೂ ಅನ್ನದಾಸೋಹ ಇದೆಲ್ಲ ಮಾಡಿ ಅವ್ರ ಹರಕೆನ ತೀರಿಸ್ತಾ ಹೋಗ್ತಾರೆ. ವೀಕ್ಷಕರೇ ನೋಡ್ಬೋದು, ಈ ದೇವಸ್ಥಾನದಲ್ಲಿ ಯಾರು ಹರಕೆ ಹೊತ್ಕೊಂಡಿರ್ತಾರೆ ಅವ್ರಿಗೆ ಒಳ್ಳೇದಾಗಿದ್ದರೆ, ಒಳ್ಳೆ ಫಲ ಸಿಕ್ಕಿದ್ರೆ ಬಂದು ಇಲ್ಲಿ ತೀರಿಸ್ತಾರೆ. ನೋಡಿ, ಇಲ್ಲಿ ಯಾರ್ಯಾರಿಗೆ ಹರಕೆ ಅವ್ರದ್ದು ಈಡೇರಿದೆ ಅವರೆಲ್ಲ ಬಂದು ಇಲ್ಲಿ ಅನ್ನದಾಸ ಮಾಡ್ತಿದ್ದಾರೆ. ನೋಡ್ಬೋದು, ಇಲ್ಲಿ ಅಲ್ಲಿ ಕೆಳಗಾಗಿರ್ಬೋದು. ನೋಡಿ, ತುಂಬ ಈ ದೇವ್ರ ಬಗ್ಗೆ ನಂಬಿಕೆ ಇಟ್ಕೊಂಡಿದ್ದಾರೆ ಜನ. ಇಲ್ಲಿ ನೋಡ್ಬೋದು, ದೇವಸ್ಥಾನದ ಎದುರುಗಡೆ ಸ್ವಲ್ಪ ಕೆಳಗಡೆ ಬಂದರೆ ಗಣೇಶನ ವಿಗ್ರಹ ಕೆತ್ತನೆ ಮಾಡಿದ್ದಾರೆ ಬಂಡೆಯಲ್ಲಿ. ನೋಡಿ ಎಷ್ಟು ಚೆನ್ನಾಗಿದೆ. ನೋಡ್ಬೋದು, ವ್ಯೂ ನೋಡೋದಕ್ಕೆ ಇಲ್ಲಿ ಪ್ಲೇಸ್ ಥರ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ.